ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ಸಲೀನ್ ಸೈಕಾಲಜಿ. ನಮ್ಮ ಜೀವನದಲ್ಲಿ ಈಗ ಧನಾತ್ಮಕ ಅರಿವಿನ ಉಚ್ಚಾರಣೆ ಎಂಬ ಒಂದು ಚಟುವಟಿಕೆ ಉಂಟು. ಈಗ ಅದನ್ನು ಹೇಗೆ ಮಾಡುವುದಂತ ನೋಡುವ. ಈಗ ಈ ಧನಾತ್ಮಕ ಅರಿವಿನ ಚಟುವಟಿಕೆಯಲ್ಲಿ ನಾನು ವಿಶ್ವಾಸದ ಅರಿವಿನ ಚಟುವಟಿಕೆಯನ್ನು ಕೂಡ ಕೂಡಿಸಿದ್ದೇನೆ. ಯಾಕೆಂದರೆ ನಾವೆಲ್ಲರೂ ದೇವರನ್ನು ನಂಬುತ್ತೇವೆ. ಆದ ಕಾರಣ ಅದನ್ನು ವಿಶ್ವಾಸದ ಅರಿವಿನ ಉಚ್ಚಾರಣೆ ಕೂಡ ನಾನು ಇದರಲ್ಲಿ ಹಾಕಿದ್ದೇನೆ. ಅಂದರೆ ನಾವು ಪ್ರತಿದಿನ ಈ ನಮಗೆ ಏನು ಧನಾತ್ಮಕ ಅರಿವು ಆಗ್ತದೆ ಆ ವಿಷಯದಲ್ಲಿ ನಾವು ಅದನ್ನು ಹೇಳಿಕೊಳ್ಬೇಕು, ಉಚ್ಚಾರಣೆ ಮಾಡಬೇಕು. ಈಗ ನಾವು ನಕಾರಾತ್ಮಕವಾಗಿ ನೆಗೆಟಿವ್ ಆಗಿ ಏನಾದರೂ ಹೇಳಿದರೆ ಏನಾಗ್ತದೆ ಅಂದರೆ ಅದೇ ನಮ್ಮ ಮಕ್ಕಳ ಮನಸ್ಸಿನ ಮೇಲೆ ಕೂಡ ಅದೇ ಅದು ಮೂಡಿ ನಿಲ್ತದೆ, ಅದು ಮಾದರಿ ಆಗ್ತದೆ. ಆದ ಕಾರಣ ನಾವು ಧನಾತ್ಮಕ ಭಾವನೆ, ಧನಾತ್ಮಕ ಯೋಚನೆ, ಧನಾತ್ಮಕ ವರ್ತನೆಯನ್ನು ಅಳವಡಿಸ್ಕೊಳ್ಬೇಕು. ಈಗ ಅದಕ್ಕಾಗಿ ಈ ಚಟುವಟಿಕೆ ತುಂಬ ನಮಗೆ ಸಹಾಯವಾಗ್ತದೆ. ಹೇಗೆ ಸಹಾಯವಾಗ್ತದೆ ಹೇಳಿದರೆ, ನಾವು ಜೀವನದಲ್ಲಿ ಸರಾಗವಾಗಿ ಸಂತೋಷದಿಂದ ಮುಂದುವರಿತೇವೆ. ಇದು ನಾವು ದಿವಸ ಈ ಧನಾತ್ಮಕ ಅರಿವಿನ ಉಚ್ಚಾರಣೆಯನ್ನು ಮಾಡಿದರೆ ನಾವು ಹೇಗೆ ಎಂದು ಆ ಚಟುವಟಿಕೆಯನ್ನು ಕೊಡುತ್ತೀನಿ. ಆಗ ನಮಗೆ ನಮ್ಮ ತಪ್ಪುಗಳನ್ನು ಒಪ್ಪಿ ಮೌಲ್ಯಗಳನ್ನು ನಾವು ಆಧರಿಸಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿ ನಾವು ಜೀವನದಲ್ಲಿ ಬೆಳೆಯುತ್ತೇವೆ. ಎರಡನೇದಾಗಲಿ ಜೀವನದಲ್ಲಿ ಧನಾತ್ಮಕ ಬದಲಾವಣೆ ಆಗ್ತದೆ. ನಮ್ಮ ಜೀವನದಲ್ಲಿಯೇ ನಮ್ಮ ಜೀವನವು ಧನಾತ್ಮಕವಾಗಿ ಬೆಳೆಯುತ್ತದೆ. ಎಲ್ಲ ವಿಧಗಳಲ್ಲಿ ಕೂಡ, ಆರೋಗ್ಯದಲ್ಲಿ ಕೂಡ, ನಮ್ಮ ಇದು ಸಂಪತ್ತಿನಲ್ಲಿ ಕೂಡ, ನಮ್ಮ ಮಕ್ಕಳ ವಿಷಯದಲ್ಲಿ ಕೂಡ, ಎಲ್ಲ ವಿಷಯದಲ್ಲಿ ನಾವು ಬೆಳೆಯುತ್ತೇವೆ, ಧನಾತ್ಮಕವಾಗಿ ಬೆಳೆಯುತ್ತೇವೆ. ನಮ್ಮಲ್ಲಿ ಯಾವ ಅಸಮರ್ಥನೆ ಇದೆ ಎಂಬುದು ನಮಗೆ ಅರಿವಾಗಿ ಜೀವನದಲ್ಲಿ ನಾವು ಬದಲಾವಣೆ ಬೇಕೇ ಬೇಕು ಎಂಬುದನ್ನು ನಾವು ಮನದಟ್ಟು ಮಾಡಿಕೊಳ್ತೇವೆ. ಹೀಗೆ ನಾವು ಈ ಧನಾತ್ಮಕ ಅರಿವಿನ ಪ್ರತಿದಿನದ ಉಚ್ಚಾರಣೆ ಮಾಡಿದರೆ ನಮ್ಮ ಸಂಬಂಧಗಳು ಕೂಡ ಬೆಳೆಯುತ್ತವೆ. ಒಬ್ಬರಿಗೊಬ್ಬರು ನಾವು ಸಂಬಂಧವನ್ನು ಇಟ್ಟುಕೊಳ್ತೇವೆ. ಅಂದರೆ ಮೊದಲಾಗಿ ನಾವು ದೇವರಲ್ಲಿ ಸಂಬಂಧ ಇಟ್ಟುಕೊಳ್ತೇವೆ. ದೇವರು ನಮ್ಮನ್ನು ಪ್ರೀತಿಸ್ತಾರೆ ಎಂದು ನಮಗೆ ಅರಿವು ಮೂಡುತ್ತದೆ. ದೇವರು ಕೊಟ್ಟ ಆಶೀರ್ವಾದಗಳು ಅವುಗಳ ವಿಷಯವಾಗಿ ನಮಗೆ ಅರಿವು ಬರ್ತದೆ. ದೇವರಿಗೆ ನಾವು ಕೃತಜ್ಞರಾಗಿರುತ್ತೇವೆ. ಹಾಗೂ ಇತರರೊಡನೆ ಕೂಡ ನಮ್ಮ ಸಂಬಂಧ ಬೆಳೆಯುತ್ತದೆ. ಧನಾತ್ಮಕ ಉಚ್ಚಾರಣೆ ನಮಗೆ ಸಂತೋಷದಿಂದಿರಲು ಸಹಕರಿಸುತ್ತದೆ. ಈಗ ನಿಮ್ಮಲ್ಲಿ ನಿಜವಾದ ಗಾಢವಾದ ಬದಲಾವಣೆ ಬರಬೇಕಾದರೆ ಪ್ರತಿದಿನ ಅರಿವಿನ ಧನಾತ್ಮಕ ಉಚ್ಚಾರಣೆ ಹಾಗೂ ವಿಶ್ವಾಸದ ಉಚ್ಚಾರಣೆ ನಿಮ್ಮಲ್ಲಿ ಇರಬೇಕು. ಈಗ ನಾನು ಇದೊಂದು ಲೋಟ ತೋರಿಸ್ತೇನೆ ನಿಮಗೆ, ಆಯಿತು? ಇದೊಂದು ಲೋಟ. ಇದರಲ್ಲಿ ಈಗ ನೀವು ನೀರು ನೋಡ್ತೀರಿ. ಈಗ ಜನರು ಏನು ಹೇಳ್ತಾರೆ, ಈಗ ನೀವೇ ಏನು ಹೇಳ್ತೀರಿ? ಇದರಲ್ಲಿ ನೀರು ಅರ್ಧ ಲೋಟ ಉಂಟು ಅಂತ ಹೇಳ್ತೀರಿ, ಅರ್ಧ ಲೋಟ ಖಾಲಿ ಅಂತ ಹೇಳ್ತಾರೆ ಕೆಲವರು. ಅರ್ಧ ಲೋಟ ಖಾಲಿ ಉಂಟು, ನೀರಿಲ್ಲ. ಇನ್ನು ಕೆಲವರು ಏನು ಹೇಳೋರು, ಅರ್ಧ ಲೋಟ ನೀರು ತುಂಬಿದೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಮನಸ್ಸು ಹೇಗಿದೆ ಎಂಬುದನ್ನು ಅದು ತಿಳಿಸ್ಕೊಡ್ತದೆ. ಹಾಗೆ ಹಲವು ಚಟುವಟಿಕೆಗಳಿವೆ ಈ ಮನಃಶಾಸ್ತ್ರದಲ್ಲಿ. ನಾನು ಇದೊಂದು ತೋರಿಸಿದೆ. ಅಂದರೆ ನಾವು ನಮ್ಮ ಮನಸ್ಸಿನ ಪರೀಕ್ಷೆ ಮಾಡಬೇಕಾದ್ರೆ ಎಲ್ಲ ಚಟುವಟಿಕೆಗಳನ್ನು ನಾವು ಈ ಪರೀಕ್ಷೆಗಳನ್ನು ಮಾಡ್ತೀವಿ. ಈಗ ಇದರಲ್ಲಿ ಇದೊಂದು ಚಿಕ್ಕದೊಂದು ಚಟುವಟಿಕೆ ಪರೀಕ್ಷೆ ಮಾಡಲಿಕ್ಕೆ. ಅಂದರೆ ನಿಮ್ಮ ಮನಸ್ಸು ಧನಾತ್ಮಕ ಉಂಟಾ ಇಲ್ವಾ ಅಂತ ನೀವೀಗ ಎಣಿಸ್ಕೊಳ್ಳಿ. ನಿಮ್ಮಲ್ಲಿ ನೀವು ಅದು ಅರ್ಧ ಖಾಲಿ ಉಂಟು ಹೇಳಿದರೆ ನೀವು ಎಣಿಸ್ಕೊಳ್ಳಿ, ಅರ್ಧ ತುಂಬಿ ಉಂಟು ಅಂತ ಹೇಳಿದರೆ ಆಗ ನಮ್ಮ ಮನಸ್ಸು ಯಾವುದೆಂಬುದು ನಮಗೆ ತಿಳಿಯುತ್ತದೆ. ಅದಕ್ಕೆ ನಾವು ಈಗ ಈ ನಮ್ಮ ಧನಾತ್ಮಕ ಅರಿವಿನ ಉಚ್ಚಾರಣೆ ಹಾಗೂ ವಿಶ್ವಾಸದ ಉಚ್ಚಾರಣೆ ಹೇಗೆ ಮಾಡುವುದೆಂಬುದನ್ನು ನಾವು ನೋಡುವ. ನಮ್ಮಲ್ಲಿ ನಿಜವಾದ ಗಾಢವಾದ ಬದಲಾವಣೆ ಬರಬೇಕಾದರೆ ನಾವು ಈ ಧನಾತ್ಮಕ ಉಚ್ಚಾರಣೆಯನ್ನು, ಅರಿವಿನ ಧನಾತ್ಮಕ ಉಚ್ಚಾರಣೆ ಏನಿದೆ ಇದನ್ನು ನಾವು ಪ್ರತಿ ದಿವಸ ಇದನ್ನು ಉಚ್ಚಾರಣೆ ಮಾಡಬೇಕಾಗಿದೆ. ಈಗ ನಾನು ನಿಮಗೆ ಅದನ್ನು ಕಲಿಸಿಕೊಡ್ತೇನೆ, ನೀವು ಹಾಗೆ ಹೇಳಿಕೊಡಿ. ನಾನು ದೇವರ ಮಗು, ಈಗ ನನ್ನದು ಹೊಸ ಭಾಷೆ,
ಅದು ಪವಿತ್ರಾತ್ಮನ ಭಾಷೆ, ಅದು ಪವಿತ್ರಾತ್ಮನ ಭಾಷೆ, ಜಯ ಗಳಿಸುವ ಭಾಷೆ, ಜಯ ಗಳಿಸುವ ಭಾಷೆ. ಜಯ ಗಳಿಸ್ತೀರಾ? ಹೌದು. ದೊಡ್ಡ ಸ್ವರದಲ್ಲಿ ಹೇಳಿ, ನಾನು ಜಯ ಗಳಿಸುತ್ತೇನೆ, ನಾನು ಜಯ ಗಳಿಸುತ್ತೇನೆ, ನಾನು ಯಾವಾಗಲೂ ಜಯ ಗಳಿಸುತ್ತೇನೆ, ನಾನು ಯಾವಾಗಲೂ ಜಯ ಗಳಿಸುತ್ತೇನೆ, ನಾನು ಯಾರೆಂಬುದು ನನಗೆ ಅರಿವಿದೆ, ನಾನು ಯಾರೆಂಬುದು ನನಗೆ ಅರಿವಿದೆ, ನಾನು ನನ್ನ ಜೀವನದಲ್ಲಿ ಧನಾತ್ಮಕ ಕಡೆಗೆ ಬೆಳೆಯುತ್ತೇನೆ, ನಾನು ನನ್ನ ಜೀವನದಲ್ಲಿ ಧನಾತ್ಮಕ ಕಡೆಗೆ ಬೆಳೆಯುತ್ತೇನೆ, ನಾನು ಜೀವನದಲ್ಲಿ ಮುಂದಕ್ಕೆ ಹೋಗುತ್ತೇನೆ, ನಾನು ಜೀವನದಲ್ಲಿ ಮುಂದಕ್ಕೆ ಹೋಗುತ್ತೇನೆ, ದೇವರು ನನ್ನ ಜೊತೆ ಇದ್ದಾರೆ, ದೇವರು ನನ್ನ ಜೊತೆ ಇದ್ದಾರೆ, ನನಗೆ ಏನು ಭಯವಿಲ್ಲ, ನನಗೆ ಏನು ಭಯವಿಲ್ಲ, ದೇವರ ವಾಕ್ಯ ನನ್ನಲ್ಲಿದೆ, ದೇವರ ವಾಕ್ಯ ನನ್ನಲ್ಲಿದೆ, ದೇವರ ಜೀವ ನನ್ನಲ್ಲಿದೆ, ದೇವರ ಜೀವ ನನ್ನಲ್ಲಿದೆ, ದೇವರ ಆತ್ಮ ನನ್ನಲ್ಲಿದೆ, ದೇವರ ಆತ್ಮ ನನ್ನಲ್ಲಿದೆ, ದೇವರು ನನ್ನ ಆತ್ಮದಲ್ಲಿದ್ದಾರೆ, ದೇವರು ನನ್ನ ಆತ್ಮದಲ್ಲಿದ್ದಾರೆ, ದೇವರು ನನ್ನ ದೇಹದಲ್ಲಿದ್ದಾರೆ, ದೇವರು ನನ್ನ ದೇಹದಲ್ಲಿದ್ದಾರೆ, ದೇವರ ಆಶೀರ್ವಾದ ನನ್ನ ಮೇಲಿದೆ, ದೇವರ ಆಶೀರ್ವಾದ ನನ್ನ ಮೇಲಿದೆ, ದೇವರಿಗೆ ಮಹಿಮೆಯಾಗಲಿ, ದೇವರಿಗೆ ಮಹಿಮೆಯಾಗಲಿ, ದೇವರ ಜ್ಞಾನ ನನ್ನಲ್ಲಿ ಇದೆ, ದೇವರ ಜ್ಞಾನ ನನ್ನಲ್ಲಿದೆ, ಅದು ನನ್ನ ಮನಸ್ಸನ್ನು ವರ್ಧಿಸುತ್ತದೆ, ಅದು ನನ್ನ ಮನಸ್ಸನ್ನು ಅದು ವರ್ತಿಸುತ್ತದೆ, ನನಗೆ ಬೆಳಕು ನೀಡುತ್ತದೆ, ಅದು ನನಗೆ ಬೆಳಕು ನೀಡುತ್ತದೆ, ಅದು ನನಗೆ ದೇವರ ರಹಸ್ಯಗಳನ್ನು ತಿಳಿಸುತ್ತದೆ. ಅದು ನನಗೆ ದೇವರ ರಹಸ್ಯಗಳನ್ನು ತಿಳಿಸುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಜ್ಞಾನದಲ್ಲಿ ನಾನು ಕೆಲಸ ಮಾಡುತ್ತೇನೆ, ದೇವರ ಜ್ಞಾನದಲ್ಲಿ ನಾನು ಕೆಲಸ ಮಾಡುತ್ತೇನೆ, ನನ್ನ ಸಮಸ್ಯೆಗಳನ್ನು ದೇವರ ಕೃಪೆಯಿಂದ ನಾನು ಪರಿಹರಿಸುತ್ತೇನೆ, ನನ್ನ ಸಮಸ್ಯೆಗಳನ್ನು ದೇವರ ಕೃಪೆಯಿಂದ ಪರಿಹರಿಸುತ್ತೇನೆ, ದೇವರು ನನ್ನನ್ನು ಬುದ್ಧಿವಂತಳಾಗಿ ಮಾಡಿದ್ದಾರೆ, ದೇವರು ನನ್ನನ್ನು ಬುದ್ಧಿವಂತಳಾಗಿ ಮಾಡಿದ್ದಾರೆ, ದೇವರಿಗೆ ಕೃತಜ್ಞತೆ ಸಲ್ಲಲಿ, ದೇವರಿಗೆ ಕೃತಜ್ಞತೆ ಸಲ್ಲಲಿ, ನನ್ನ ಆರ್ಥಿಕ ಸಂಪತ್ತು ಬೆಳೆಯುತ್ತದೆ, ನನ್ನ ಆರ್ಥಿಕ ಸಂಪತ್ತು ಬೆಳೆಯುತ್ತದೆ, ನಾನು ಸಾಲ ತಗೊಳ್ಳುವುದಿಲ್ಲ, ನಾನು ಸಾಲ ತಗೊಳ್ಳುವುದಿಲ್ಲ, ನನಗೆ ಸಂಪತ್ತು ಬರುತ್ತದೆ, ನನಗೆ ಸಂಪತ್ತು ಬರುತ್ತದೆ, ನನ್ನ ಮಕ್ಕಳು ಚೆನ್ನಾಗಿ ಕಲಿಯುತ್ತಾರೆ, ನನ್ನ ಮಕ್ಕಳು ಚೆನ್ನಾಗಿ ಕಲಿಯುತ್ತಾರೆ, ಒಳ್ಳೆಯ ಕೆಲಸ ಸಿಕ್ಕುತ್ತದೆ, ಒಳ್ಳೆಯ ಕೆಲಸ ಸಿಕ್ಕುತ್ತದೆ, ದೇವರಿಗೆ ಕೃತಜ್ಞತೆ ಸಲ್ಲಲಿ, ದೇವರಿಗೆ ಕೃತಜ್ಞತೆ ಸಲ್ಲಲಿ, ನಾನು ಕೃತಜ್ಞತೆ ಭಾವದಿಂದ ನಡೆಯುತ್ತೇನೆ, ನಾನು ಕೃತಜ್ಞತೆ ಭಾವದಿಂದ ನಡೆಯುತ್ತೇನೆ, ಧನಾತ್ಮಕ ಚಿಂತನೆಯಿಂದ ಇರುತ್ತೇನೆ, ಧನಾತ್ಮಕ ಚಿಂತನೆಯಿಂದ ಇರುತ್ತೇನೆ, ಧನಾತ್ಮಕ ವರ್ತನೆ ನನ್ನಲ್ಲಿ ಉಂಟು. ಧನಾತ್ಮಕ ವರ್ತನೆ ನನ್ನಲ್ಲಿ ಉಂಟು. ಈಗ ಇದರಲ್ಲಿ ಎಲ್ಲ ಜನರಿಗೆ ಆಗುವಂಥದ್ದು ಇದರಲ್ಲಿ ನಾನು ಹೇಳ್ತೀನಿ. ಈಗ ಸ್ಟೂಡೆಂಟ್ಸ್ ಇರ್ಬೋದು, ಹೆತ್ತೋರು ಇರ್ಬೋದು, ಅಥವಾ ಬಿಸ್ನೆಸ್ಸಲ್ಲಿ ಇದ್ದವರು ಇರ್ಬೋದು, ಅಥವಾ ಆಧ್ಯಾತ್ಮಿಕ ಜೀವನದಲ್ಲಿ ಇದ್ದವರು ಇರ್ಬೋದು. ಈಗ ನೀವು ಏನು ಮಾಡಬೇಕು ಹೇಳಿದರೆ, ಇದರಲ್ಲಿ 10 ಉಚ್ಚಾರಣೆಗಳನ್ನು ನಿಮ್ಮ ಪುಸ್ತಕದಲ್ಲಿ ನೀವು ಬರೀಬೇಕು. ನಿಮಗೆ ಯಾವುದು ಆಗ್ತದೆ ಅದು. ಸ್ಟೂಡೆಂಟ್ಸ್ನ ಗುರುತು ಸ್ಟೂಡೆಂಟ್ಸ್ಗೆ ಬೇಕಾಗೋದು, ಹೆತ್ತವರಿಗೆ ಬೇಕಾಗೋದು, ಬಿಸ್ನೆಸ್ನಲ್ಲಿ ಬಿಸ್ನೆಸ್ಗೆ ಬೇಕಾಗೋದು, ಆಧ್ಯಾತ್ಮಿಕ ಗುರುಪಿನವರು ಆಧ್ಯಾತ್ಮಿಕ ಗುರುಪಿಗೆ ಬೇಕಾದನ್ನು ನೀವು ಅದನ್ನು ಬರೀಬೇಕು. 10 ಇದು ಉಚ್ಚಾರಣೆಗಳನ್ನು ನೀವು ಬರೀಬೇಕು ಮತ್ತು ಪ್ರತಿ ದಿವಸ ಅದನ್ನು ನೀವು ಉಚ್ಚಾರ ಮಾಡಬೇಕು. ಆಗ ಮಾತ್ರ ನಿಮಗೆ ಬದಲಾವಣೆ ಬರ್ತದೆ. ಈಗ ಆದ ಕಾರಣ ನೀವು ದಿವಸದಲ್ಲಿ ಪ್ರತಿದಿನ ಮಾಡಬೇಕಾದ್ರೆ ಒಂದು ಸಮಯವನ್ನು ಅದನ್ನು ನಿಶ್ಚಯ ಮಾಡಬೇಕು. ಬೆಳಗ್ಗೆ ನಿಮ್ಮ ಪ್ರಯಾಣ ಮೊದಲು ಅಥವಾ ಸಾಯಂಕಾಲ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ನೀವು ಪ್ರಾರ್ಥನೆ ಮಾಡ್ತೀರಿ. ಎಲ್ಲ ಕುಟುಂಬ ಸೇರಿ ಪ್ರಾರ್ಥನೆ ಮಾಡುವಾಗ ಕೂಡ ನೀವು ಹೇಳ್ಬೋದು. ಅಥವಾ ನಿಮಗೆ ನಿಮ್ಮ ಗುರುತಿಗೆ ಬೇಕಾದದ್ದು ಸ್ಟೂಡೆಂಟ್ಸ್ನವ್ರದ್ದು ಅಥವಾ ಮಕ್ಕಳದ್ದು ಬೇರೆ ಅಥವಾ ಹೆತ್ತವ್ರದ್ದು ಬೇರೆ ಹಾಗೆ ಕೂಡ ಹೇಳ್ಬೋದು. ಆದರೆ ಎಲ್ಲರೂ ಹೇಳುವಂಥದ್ದು ಕೂಡ ಇದರಲ್ಲಿ ಉಂಟು. ಹಾಗೆ ಕೂಡ ನೀವು ಸಾಯಂಕಾಲ ಮನೆಯಲ್ಲಿ ಕುಟುಂಬ ಸಮೇತ ಪ್ರಾರ್ಥನೆ ಮಾಡುವಾಗ ಕೂಡ ಅದನ್ನು ನೀವು ಹೇಳ್ಬೋದು. ಆದ ಕಾರಣ ದಿವಸ ನೀವು ಅದನ್ನು ಹೇಳಬೇಕು. ಈಗ ಈ ವಿಡಿಯೋ ನಿಮಗೆ ಹೇಗೆ ಇಷ್ಟ ಆದರೆ ಅದಕ್ಕೆ ಒಂದು ಲೈಕ್ ಕೊಡಿ ಮತ್ತು ನಿಮಗೆ ಈ ವಿಡಿಯೋ ವಿಷಯದಲ್ಲಿ ಏನಾದರೂ ಹೇಳಲಿಕ್ಕಿದ್ದರೆ ಅದು ಕಮೆಂಟ್ಸಲ್ಲಿ ಹಾಕಿ. ಹಾಗೂ ನೀವು ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ಕಮೆಂಟಲ್ಲಿ ಹಾಕಿ. ಮುಂದಿನ ವಿಡಿಯೋದಲ್ಲಿ ನಾನು ಅದರ ವಿಷಯ ವಿವರಿಸ್ತೇನೆ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿರಿ. ತುಂಬ ಮಂದಿ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಿ, ತುಂಬ ಧನ್ಯವಾದಗಳು. ಯಾರು ಮಾಡಲಿಲ್ಲ ಹೊಸಬರು ಇದ್ದಾರೆ, ಅದಕ್ಕೆ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೆ ಶೇರ್ ಮಾಡಿ.